ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಿಮಗೆ ನಾನು ಬ್ರೆಡ್ ಪುಡ್ಡಿಂಗ್ ಅಥವಾ ಡೆಸರ್ಟ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಮೊದಲಿಗೆ ನಮಗೆ 1.5 ಲೀಟ್ರ್ ಹಾಲು, ಫ್ರೆಶ್ ಕ್ರೀಮು, ಒಂದು ಮಿಲ್ಕ್ ಮೇಡ್, ಡ್ರೈ ಫ್ರೂಟ್ಸ್, ಶುಗರ್, 2 ಸ್ಪೂನು ಕಸ್ಟರ್ಡ್ ಪೌಡರ್, ಒಂದು ದೊಡ್ಡ ಪ್ಯಾಕೆಟ್ ಬ್ರೆಡ್. ಓಕೆ, ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ನಮ್ಮ 1.5 ಲೀಟ್ರ್ ಹಾಲು ಹಾಕಿ ಕುದಿಸ್ಕೊಳ್ಳುವಾಗ ಅದಕ್ಕೆ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ನಮ್ಮದು ಕಸ್ಟರ್ಡ್ ಪೌಡರ್ ವಾರ್ಮ್ ಹಾಲಿಗೆ ಮಿಕ್ಸ್ ಮಾಡಿ ಇದಕ್ಕೆ ಮೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಬರೋಣ. ಅದು ಕುದೀತಾ ಇದ್ದ ಹಾಗೆ ತುಂಬ ತಿಕ್ಕಾಗೋಕ್ಕೆ ಬಿಡೋದು ಬೇಡ, ತುಂಬ ಅದು ಜ್ಯೂಸ್ ಥರನೇ ಇದ್ದರೆ ಬೆಸ್ಟ್. ಓಕೆ, ಈಗ ಇದು ಆಗ್ತಾ ಇದೆ. ಈಗ ನಾವು ಏನು ಮಾಡ್ಕೊಳ್ಳೋಣ ಅಂತ ಹೇಳಿದರೆ ಇದನ್ನು ತಣ್ಣಗಾಗಲು ಬಿಡೋಣ. ನೆಕ್ಸ್ಟ್ ನಾವು ಸೆಕೆಂಡ್ ಸ್ಟೆಪ್ ಮಾಡೋಣ. ಒಂದು ಬೌಲ್ ತೆಗೆದುಕೊಂಡು ಆ ಬೌಲಿಗೆ ಒಂದು ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳೋಣ. ಈ ಫ್ರೆಶ್ ಕ್ರೀಮ್ ಹಾಕಿದ ಮೇಲೆ ಅದಕ್ಕೆ ನಮ್ಮದು ಮಿಲ್ಕ್ ಮೇಡ್ ನಾನು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ. ನಿಮಗೆ ಫುಲ್ ಬೇಕಾದರೆ ಫುಲ್ ಹಾಕ್ಕೋಬೋದು, ನೀವು ಕಮ್ಮಿ ಬೇಕಾದರೆ ಕಮ್ಮಿನೂ ಹಾಕ್ಬಿಡ್ಬೋದು. ಯಾಕಂತ ಹೇಳಿದರೆ ಕೆಲವರಿಗೆ ಸ್ವೀಟ್ ಜಾಸ್ತಿನೇ ಇಷ್ಟ, ಕೆಲವರಿಗೆ ಸ್ವಲ್ಪ ಕಮ್ಮಿ ಇಷ್ಟ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಸ್ವೀಟು ಸರಿಯಾಗಿ ಬ್ಲೆಂಡ್ ಆಗೋ ತನಕ ಚೆನ್ನಾಗಿ ಕೈಯಲ್ಲೇ ನೀವು ಅದನ್ನು ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಓಕೆ, ಇದು ರೆಡಿಯಾಗಿದೆ. ಈಗ ನೆಕ್ಸ್ಟ್ ನಾವೇನು ಮಾಡ್ಕೊಳ್ಳೋಣ ಅಂತ ಹೇಳಿದರೆ, ಒಂದು ಕಟ್ಟಿಂಗ್ ಬೋರ್ಡ್ ತಗೊಂಡು ನಾವು ತಂದಿರುವ ಬ್ರೆಡ್ಡಿದ್ದು ಸೈಡಿದ್ದು ಎಲ್ಲ ಕಟ್ ಮಾಡಿ ತೆಗಿಬೇಕು. ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಕೂಡ ಬ್ರೆಡ್ ಕಟ್ ಮಾಡ್ಕೋಬೋದು. ಅದೇ ನನಗೀಗ ಸ್ಕ್ವೇರೇ ಓಕೆ, ದೊಡ್ಡ ಸ್ಲೈಸಸ್ ಸಾಕಂತ ಹೇಳಿ ನಾನು ದೊಡ್ಡ ಬ್ರೆಡ್ಡನ್ನು ಸೈಡ್ ಮಾತ್ರ ಕಟ್ ಮಾಡಿ ತೆಗೆದುಕೊಳ್ತಾ ಇದ್ದೀನಿ. ನಿಮಗೆ ಸಣ್ಣದು ಬೇಕಂತ ಹೇಳಿದರೆ ಯಾವ ರೀತಿ ಬೇಕಾದರೂ ಕೂಡ ನೀವು ಕಟ್ ಮಾಡ್ಕೋಬೋದು. ಓಕೆ, ಈಗ ನಮ್ಮದು ಬ್ರೆಡ್ ಕಟ್ ಆಗಿದೆ. ಈಗ ನಾವೊಂದು ಬೌಲಿಗೆ ಬ್ರೆಡನ್ನು ಸೆಟ್ ಮಾಡ್ಕೊಳ್ತಾ ಬರೋಣ. ನೀವು ಸಣ್ಣ ಬೌಲಿಗೂ ಸೆಟ್ ಮಾಡ್ಕೊಳ್ಬೋದು, ನಿಮ್ಮ ಇಷ್ಟ. ನಾನೀಗ ದೊಡ್ಡ ಬೌಲಿಗೆ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಿನ ಲೇಯರಲ್ಲಿ ಫಸ್ಟಿಗೆ ನಾವು ಸ್ಲೈಸ್ ಬ್ರೆಡ್ಡನ್ನು ಇಟ್ಕೊಳ್ಳೋಣ. ಓಕೆ, ಅದರ ಮೇಲೆ ನಾವು ಮಾಡಿಕೊಂಡಿರುವ ಕಸ್ಟರ್ಡ್ ಇದೆಯಲ್ವಾ, ಕಸ್ಟರ್ಡನ್ನು ಕಸ್ಟರ್ಡ್ ಮಾಡಿಕೊಂಡಿರೋದನ್ನು ಇದರ ಮೇಲೆ ಹಾಕ್ಕೋಬೇಕು. ಇದು ಹಾಕ್ಕೊಳ್ಳುವಾಗ ನೀವು ಸ್ವಲ್ಪ ಸಾಕು ಅಂತ ಹೇಳಿ ಹಾಗೆ ಬಿಡಬಾರ್ದು. ಯಾಕಂತ ಹೇಳಿದರೆ ಆ ಬ್ರೆಡ್ ಅದರಲ್ಲಿ ಮಿಕ್ಸ್ ಆಗಬೇಕು, ಅಂದರೆ ಅದು ನೆನಿಬೇಕು, ಆ ಥರ ಹಾಕ್ಕೊಳ್ಬೇಕು. ಓಕೆ, ಅದಕ್ಕೆಲ್ಲ ಹಾಕಿದ ಮೇಲೆ ನಾವು ಮಾಡಿಕೊಂಡಿರುವ ಈ ಫ್ರೆಶ್ ಕ್ರೀಮ್ ಮತ್ತು ಮಿಲ್ಕ್ ಮೇಡಿದ್ದು ಮಿಶ್ರಣ ಉಂಟಲ್ವ, ಅದನ್ನು ಸಹ ಇದರ ಮೇಲೆ ಹಾಕಬೇಕು. ಅದರ ಮೇಲೆ ನಾವು ನಮ್ಮದು ಡ್ರೈ ಫ್ರೂಟ್ಸ್ ಹಾಕ್ಕೋಬೇಕು. ಈಗ ಮತ್ತೆ ನೆಕ್ಸ್ಟ್ ಸೆಕೆಂಡ್ ಲೇಯರ್ ಬ್ರೆಡ್ ಇಟ್ಕೊಳ್ಳೋದು, ಅದರ ಮೇಲೆ ಕಸ್ಟರ್ಡ್ ಹಾಕೋದು, ಅದರ ಮೇಲೆ ಫ್ರೆಶ್ ಕ್ರೀಮ್ ಮತ್ತು ಮಿಲ್ಕ್ ಮೇಡಿದ್ದು ಹಾಕ್ಕೊಳ್ಳೋದು, ಮತ್ತು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋದು. ಹೀಗೆ ಸೆಟ್ ಮಾಡಿದ ನಂತರ ಸ್ವಲ್ಪ ಹೊತ್ತು ನಾವು ಫ್ರಿಜ್ಜಲ್ಲಿ ಕೂಲ್ ಆಗೋಕ್ಕೆ ಬಿಡೋಣ. ಇದು ಕೂಲ್ ಆದರೆ ತುಂಬಾ ಟೇಸ್ಟಿನೂ ಇರುತ್ತೆ. ನೀವು ಐಸ್ ಕ್ರೀಮೂ ಆ್ಯಡ್ ಮಾಡ್ಕೋಬೋದು ನಿಮ್ಗೆ ಬೇಕಾದರೆ. ನಾನು ಐಸ್ ಕ್ರೀಮ್ ಆ್ಯಡ್ ಮಾಡ್ಕೊಳ್ಳಿಲ್ಲ. ಮತ್ತು ಯಾರೇ ನೆಂಟರು ಬಂದರೆ ತುಂಬ ಈಸಿಯಾಗಿ ಮಾಡಿ ಫಾಸ್ಟೆಸ್ಟಾಗಿ ಮಾಡಿ ಇಟ್ಕೋಬೋದು. ಎಲ್ಲರಿಗೂ ಸ್ವೀಟ್ ಇಷ್ಟ ಅಲ್ವಾ, ಹೊರಗಡೆಯಿಂದ ತರಿಸೋದಕ್ಕಿಂತ ನಾವು ಮನೆಯಲ್ಲೇ ಮಾಡಿ ತಿನ್ನೋದು ಇನ್ನೂ ಬೆಸ್ಟ್. ನೋಡಿ, ಈಗ ನಂದು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾಗಿದೆ. ಇನ್ನೀಗ ನಾನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟು ಕೋಲ್ಡ್ ಆಗಲಿಕ್ಕೆ ಬಿಡ್ತೇನೆ. ನೀವು ಈ ಥರದ್ದು ರೆಸಿಪಿ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಮಾಡಿಲ್ಲ ಅಂದರೆ ಈಗಿನ ಕಾಲದಲ್ಲಿ ಎಲ್ಲರೂ ಇಂತಹದ್ದೆಲ್ಲ ಮನೆಯಲ್ಲಿ ಟ್ರೈ ಮಾಡ್ತಾರೆ. ಗೊತ್ತಿಲ್ಲದೇ ಇರೋರು ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ಈಗ ನೋಡಿ, ಕೋಲ್ಡ್ ಆದರೆ ಉಂಟಲ್ವ, ಇದು ತಿನ್ನೋದು ಮಜಾನೇ ಬೇರೆ. ನನಗಂತೂ ಇದು ತುಂಬಾ ಇಷ್ಟ. ನಿಮಗೂ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಈಗ ನೋಡಿ, ಇದು ಸ್ಲೈಸ್ ಮಾಡಿದ್ದೀನಲ್ವ, ಸಾರಿ ಅದು ಅರ್ಜೆಂಟಲ್ಲಿ ಕಟ್ ಮಾಡುವಾಗ ನಾನು ನಿಮಗೆ ತೋರಿಸೋದು ಕೂಡ ಮರ್ತೋಯ್ತು ಅದು. ಮತ್ತು ಓಕೆ ಆಗಿದೆ. ಇಷ್ಟು ಒಳ್ಳೆಯ ಸ್ಲೈಸ್ ಬಂದಿದೆ ನೋಡಿ. ನನಗೆ ತಿಂದಾಗಿದೆ ಆಲ್ರೆಡಿ, ಆದರೆ ಇನ್ನೂ ಸಹ ಅದನ್ನು ತಿನ್ನುವ ಅಂತ ಅನ್ನಿಸ್ತಾ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.